ವೆಲ್ಕಮ್ ಟು ಪಾರು ಕಿಚನ್. ಇವತ್ತು ನಾನು ಪೂರಿ ಜೊತೆ ಸಾಗು ಹೇಗೆ ಮಾಡಬೇಕು ಅನ್ನೋದು ನೋಡ್ಕೊಂಬರೋಣ ಬನ್ನಿ. ಹೇಗೆ ಮಾಡಬೇಕಂದ್ರೆ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಳ್ಳಿ. ಸ್ವಲ್ಪನೇ ಕೊಬ್ಬರಿ ಹಾಕಿ, ಜಾಸ್ತಿ ಕೊಬ್ಬರಿ ಹಾಕಿದರೆ ಅದು ಒಂಥರ ಟೇಸ್ಟ್ ಅದು ಕೊಬ್ಬರಿ ಇದ್ದಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಕೊಬ್ಬರಿ ಹಾಕಿ, ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ, ಒಂದು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಅರ್ಧ ಇಂಚು ಚಕ್ಕೆ ಮತ್ತು ಲವಂಗ ಒಂದು ಹಾಕಿದರೆ ಸಾಕು. ಇವು ಸಣ್ಣವಿದ್ವು, ಅದಕ್ಕೋಸ್ಕರ 3 ಹಾಕ್ತಾಯಿದ್ದೀನಿ. ನೀವು ಒಂದು ಹಾಕಿದರೆ ಸಾಕು ದಪ್ಪ ಇತ್ತಂದರೆ. ಆಮೇಲೆ ಕೊತ್ತಂಬರಿ ಹಾಕಿ ಅದನ್ನ ಸಣ್ಣಗೆ ರುಬ್ಕೊಂಬಿಟ್ಟು ಆಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ದಪ್ಪಗೆ ಹೆಚ್ಚಿರೋ ಒಂದು ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ಕೂಡ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ. ಆಮೇಲೆ ಒಂದು ಟೊಮೊಟೊ ಯಾಕಂದರೆ ಇಲ್ಲಿ ರುಬ್ಬೋದಕ್ಕೂ ಹಾಕಿದ್ದೆ, ಇಲ್ಲಿ ಒಗ್ಗರಣೆಗೆ ಕೂಡ ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು ಟೊಮೊಟೊ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಬಿಡಬೇಕು. ಎಣ್ಣೆಯಲ್ಲಿ ಬಾಡಿಸ್ಕೊಂಬಿಟ್ಟು ರಾತ್ರಿ ನೆನೆಸಿಟ್ಟಿದ್ದೆ ಬಟಾಣಿ ಕಾಳು, ಅದನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಂಬಿಡಿ. ಆಮೇಲೆ ಸಣ್ಣದಾಗಿ ಹೆಚ್ಚಬೇಕು. ಯಾವುದು? ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಇವು 3 ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಪಾತ್ರೆಯಲ್ಲಿ ಸೇರಿಸಿ ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಗೆ ಅರಿಶಿನ ಮತ್ತು ಖಾರ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅದನ್ನು ಅಷ್ಟು ಖಾರನ ಹಾಕೋಬೋದು ನೀವು. ಆಮೇಲೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ರುಬ್ಬಿದ ಮಿಶ್ರಣನ ಕೂಡ ಸೇರಿಸ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ, ಅದು ಬೇಯೋದಕ್ಕೆ ನೀರು ಬೇಕು. ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೂ ನೀರು, ಅದು ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಅದನ್ನ ಕೂಡ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಒಂದು 1/4 ಗಂಟೆ, ಒಂದು 20 ನಿಮಿಷ ಒಟ್ಟು ಈ ರೀತಿ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಂಬಿಡ್ಬೇಕು. ಅದು ಕ್ಲೀನಾಗಿ ಬೇಯಿತು ಅಂದರೆ ಅದು ಟೇಸ್ಟಾಗಿ ಬರುತ್ತೆ ಅದು ಪಲ್ಯ ಕೂಡ. ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು. ಅದನ್ನು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಂಬಿಟ್ಟಿನಿ. ನೋಡಿ, ಈಗ ಇದಾಗಿದೆ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಪೂರಿ ಜೊತೆ ಸಾಗು ನೀವು ಕೂಡ ಮನೆಯಲ್ಲಿ ಟಿಫನ್ ಬಾಕ್ಸಿಗೂ ಊಟಕ್ಕೂ ಇದು ಮಾಡ್ಕೊಂಡು ತಿಂದುಬಿಟ್ರೆ ಈ ರೀತಿ ಮೆಥಡಲ್ಲಿ ಮಾಡಿ. ಯಾಕಂದರೆ ಇದು ಸಿಂಪಲ್ ಮೆಥಡ್ ನಾನು ಮಾಡ್ತಾಯಿರೋದು. ಮನೆಯಲ್ಲಿರೋದನ್ನೇ ಸಾಮಗ್ರಿಗಳನ್ನ ಬಳಸಿಬಿಟ್ಟು ಅದು ಪೂರಿ ಸಾಗು ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡು ತಿನ್ನಿ.